ಕಡಲು ಕಡದಲೆ ಆಡಲು ಕೋಗಿಲ ಕೂಕು ಚಿಗುರಿನ ಮರದಲ್ಲಿ ಹಸಿರಿನ ಮರದಲ್ಲಿ ಆಡಲು ಕೋಗಿಲ ಸರಿಯಾಗಿ ಕುಂತ್ಕೋ, ಮೆತ್ತಗೆ ಬಾಚ್ತೀನಿ. ನೋಯ್ತಾ ಪುಟ್ಟಿ? ಕಾಯಿ ನಿನ್ ಭಾಗ್ಯ ನಾನ್ ಪಡ್ಕೊಂಡ್ ಬಂದಿರ್ಲಿಲ್ಲ ಕಣವ. ಸ್ಕೂಲ್ಗೆ ಹೋಗೋ ಅದೃಷ್ಟ ನಂಗಿರಲಿಲ್ಲ. ಆಗ ನಾನು ಚಿಕ್ಕವಳಾಗಿದ್ದೆ. ಆವಾಗ್ಲೇ ನನ್ನ ಕೆಲ್ಸಕ್ಕೆ ಕಳಿಸ್ತಿದ್ರು. ಚೀನಾದ ನಂತರ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ರೇಷ್ಮೆ ಉತ್ಪಾದಿಸುವ ದೇಶ ಭಾರತ. ದೇಶದ ಒಟ್ಟು ಉತ್ಪಾದನೆಯ 70% ರೇಷ್ಮೆ ಕರ್ನಾಟಕ ರಾಜ್ಯದಿಂದಲೇ ಪೂರೈಕೆಯಾಗುತ್ತದೆ. ಕರ್ನಾಟಕ ರೇಷ್ಮೆ ಕೃಷಿಯಲ್ಲಿ ತೊಡಗಿಕೊಂಡಿರುವ ಒಂದು ಪ್ರಮುಖ ರಾಜ್ಯ. ಕರ್ನಾಟಕಕ್ಕೆ ರೇಷ್ಮೆ ಕೃಷಿಯಲ್ಲಿ ಬಹಳ ಹಿರಿದಾದ ಪರಂಪರೆ ಇದೆ. ರೇಷ್ಮೆ ಉತ್ಪಾದನೆಯ ಪ್ರಮುಖ ಪ್ರಾಂತ್ಯಗಳು ರಾಮನಗರ, ಮಾಗಡಿ, ಚನ್ನಪಟ್ಟಣ, ಕನಕಪುರ, ಕೊಳ್ಳೇಗಾಲ, ಚಾಮರಾಜನಗರ ಮತ್ತು ಶಿಡ್ಲಘಟ್ಟ. ನಾವು ಮೊತ್ತ ಮೊದಲಾಗಿ ಈ ದೇಶದಲ್ಲಿ ರೇಷ್ಮೆ ಕೃಷಿಯ ದೀರ್ಘಕಾಲೀನ ಅಭಿವೃದ್ಧಿಯನ್ನು ಮಾತ್ರ ದೃಷ್ಟಿಯಲ್ಲಿಟ್ಟುಕೊಳ್ಳ ಬಯಸುತ್ತೇವೆ. ರೇಷ್ಮೆ ಕೃಷಿಯಲ್ಲಿ ಭಾರತವು ಮುಂಚೂಣಿಯಲ್ಲಿ ನಿಲ್ಲುವಂತಾಗಬೇಕು. ನಮಗೆ ಆ ಸಾಮರ್ಥ್ಯವಿದೆ. 25 ಲಕ್ಷ ಮಂದಿಗೆ ಜೀವನಾಧಾರವಾಗಿರುವ ಕರ್ನಾಟಕದ ಪ್ರಖ್ಯಾತ ರೇಷ್ಮೆ ಉದ್ಯಮ ಸುಮಾರು 2.5 ಲಕ್ಷ ಮಕ್ಕಳನ್ನು ಜೀತದಾಳುಗಳಂತೆ ದುಡಿಸುತ್ತಿದೆ. ಮನೆಯಲ್ಲಿ ನಾವು 3 ಮಂದಿ ಮಕ್ಕಳು, 3 ಮಂದಿನೂ ಕೆಲಸ ಮಾಡ್ತಿದ್ದ. ಅಪ್ಪನೂ ಕೂಲಿಗೆ ಹೋಗ್ತಿದ್ದ, ಅವನು ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡೋಳು. ಗಂಭೀರದಂಗೆ 6 ವರ್ಷ ಸೇರಿಸ್ತೆ, ದೊಡ್ಡವನ್ಗೆ ಚಿಕ್ಕವನ್ಗೆ 7 ವರ್ಷಕ್ಕೆ ಸೇರಿಸ್ತೆ, ಹೆಣ್ಣುಡ್ಗಿಗೆ 8 ವರ್ಷ ಸೇರಿಸ್ತೆ. ಬಹಳ ಚಿಕ್ಕವನಾಗಿದ್ದೆ. ವಯಸ್ಸು ನೆನಪಿಲ್ಲ. ಸುಮಾರು 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನನ್ಗ ಅವಾಗ 11 ವರ್ಷ. ನಾವು ಶಾಲೆ ಕಲಿತಾ ಇದ್ವು. ನನ್ನಪ್ಪ ಶಾಲೆಗೆ ಹೋಗೋದ್ ಬೇಡ ಅಂದ. ನಮ್ಮನ್ನ ಕೆಲ್ಸಕ್ಕೆ ಹಾಕ್ತ. ಕಾನೂನಿದೆ ಸೇರಿಸಬೇಡಿ ಅಂತ, ಸೇರಿಸೋದಿಲ್ಲ. ಏನು ಬೈ ಚಾನ್ಸ್ ಕೆಲವು ಮಕ್ಕಳ ತಂದೆ ತಾಯಿಗಳು ಬಡವರಾಗ್ಬಿಟ್ಟಿರ್ತಾರೆ. ಅವ್ರ ಮೇಲೆ ತಿನ್ನಕ್ ಇಟ್ಟಿಲ್ಲ. ನಂದೇ ಇರ್ತಾರೆ ನೋಡಿದ್ರೆ ನಮಗೆ ಬಾರಿ ಹೊಟ್ಟೆ ಇರ್ತದೆ. ಇದರಿಂದ ಅವ್ರನ್ನ ಸ್ವಲ್ಪ ದಿನ ನಾವು ಕೆಲಸ ಕೊಡ್ತೀವಿ. ಮಕ್ಕಳಿಗೇನೆ ಅಂತ ಒಂದು ಕೆಲಸಗಳಿದೆ, ಅದು ಗಲೀಜ್ ಕೆಲಸ. ಅದು ಹುಳ ಇದೆಯಲ್ಲ, ಆ ಹುಳ ಎಲ್ಲ ಚೀಕೊಂಡು ಮಾಡೋ ಕೆಲಸ. ನಾವು ಕೆಲಸ ಮಾಡೋದಿಲ್ಲ. ಏನ್ರಿ ಅದ್ ಮಾಡೋದು ಅಂತ ನಾವು ಹೇಳ್ತೀವಿ. ಅದೇ ಮಕ್ಕಳಾದ್ರೆ ಏನು ಹೇಳೋದಿಲ್ವಲ್ಲ. ಮಕ್ಕಳು ಪ್ರಶ್ನಿಸುವುದಿಲ್ಲ, ಪ್ರತಿಭಟಿಸುವುದಿಲ್ಲ ಅಥವಾ ತಿರುಗಿ ಮಾತನಾಡುವುದಿಲ್ಲ. ಹೆಚ್ಚು ಕೂಲಿ ಕೇಳುವುದೇ ಇಲ್ಲ. ಹಾಗಾಗಿ ವೃತ್ತಿ ಕೌಶಲ್ಯ ಕಲಿಸುವ ನೆಪದಲ್ಲಿ ಮಕ್ಕಳನ್ನು ಬೇಕಾಬಿಟ್ಟು ದುಡಿಸಲಾಗುತ್ತಿದೆ. ನಮ್ ಫ್ಯಾಕ್ಟರಿಲಿ 25 ಜನ ಕೆಲಸ ಮಾಡ್ತಾರೆ. 7 ಗಂಟೆವರೆಗೆ ಕೆಲಸ ಮಾಡಿದ್ರೆ 25 ರೂಪಾಯಿ ಕೊಡ್ತೀವಿ. ಬಹಳ ಕಷ್ಟ ಸರ್. ಅಷ್ಟು ಕೊಡಕ್ಕೂ ಆಗ್ತಾ ಇಲ್ಲ. ದೊಡ್ಡವ್ರಿಗೆ ತಗೊಂಡಾಗ ದೊಡ್ಡವ್ರಿಗೆ ತಕ್ಕ ಕೂಲಿ ಕೊಡಕ್ ಆಗೋದಿಲ್ಲ. ಮಕ್ಳ ಏನೋ ಒಂದು 20, 20, 30 ಕೊಟ್ಟೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ.
ಬೆಳಿಗ್ಗೆ 7:30ಗೆ ಎದ್ದೇಳ್ತೀವಿ, ಮುಖ ತೊಳ್ಕೊಂಡು ಹೊರಡೋ ಹೊತ್ತಿಗೆ 8 ಗಂಟೆ ಆಗುತ್ತೆ. 8 ಗಂಟೆಗೆಲ್ಲ ಹೋಗ್ಬೇಕು, ಸಂಜೆ 6 ಗಂಟೆ ತನಕ ಕೆಲಸ ಮಾಡ್ಬೇಕು. ಬಹಳ ಬೋರ್ ಆಗುತ್ತೆ. ನಮ್ಮನ್ನ ಫ್ಯಾಕ್ಟ್ರಿಗಳಿಗೆ ಬಿಟ್ಟು ಬೇಗ ಹಾಕ್ತಾರೆ. ನೀರು ತುಂಬಬೇಕು, ಬೇಸಿನ್ಗಳಿಗೆ ಗುಡಿಸಿ ತೊಳಿಬೇಕು, ಎಲ್ಲಾ ಮಾಡ್ಬೇಕು. ಜಿಲ್ಲಿ ಆಯೋದು, ಗೂಡು ಹಾಕೋದು, ಮೋರಿ ತೊಳೆಯೋದು ಎಲ್ಲಾ ಮಾಡ್ಬೇಕು. ಬೆಳಿಗ್ಗೆ 8 ಗಂಟೆಗೆಲ್ಲ ಹೋದ್ರೆ 7 ಗಂಟೆವರೆಗೂ ನಿಂತ್ಕೊಂಡೇ ಕೆಲಸ ಮಾಡ್ಬೇಕು. 1 ನಿಮಿಷನೂ ಕೂಡಕ್ ಬಿಡಲ್ಲ, ಫಾಸ್ಟ್ ಆಗಿ ಕೆಲಸ ಮಾಡ್ತಾ ಇರ್ಬೇಕು, ಇಲ್ಲಾಂದ್ರೆ ಬೈತಾರೆ, ಹೊಡಿತಾರೆ. ಬಹಳ ಕಷ್ಟದ ಕೆಲಸ. ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ ಸಂಜೆ 6 ಗಂಟೆಗೆ ಬರೋದು, ಬರೀ ಬೇಜಾರು. ಕೆಲಸ ಏನೂ ಪರವಾಗಿಲ್ಲ, ಆದ್ರೆ ನನ್ನಿಂದ ಆಗಲ್ಲ, ಕೆಲಸ ಸರಿ ಇಲ್ಲ. ದಿನಕ್ಕೆ 12 ತಾಸು ಕೈ ನೀರಲ್ಲಿ ಅದ್ದೋದ್ರಿಂದ ಕೈ ಸಿಪ್ಪೆ ಎಡಿತಿತ್ತು, ಬೆಳ್ ಸಂದಿಲಿ ಗಾಯ ಆಗಿತ್ತು, ಕಾಲು ಕಡಿತಿತ್ತು, ರೇಷ್ಮೆ ನೂಲು ನೋಡ್ತಾ ನೋಡ್ತಾ ಕಣ್ಣುರಿತಿತ್ತು, ಕಣ್ಣಲ್ಲಿ ನೀರು ಬರ್ತಿತ್ತು. ಕೆಲಸ ಮಾಡೋವಾಗ ಕೈನ ಬಿಸಿ ನೀರಲ್ಲಿ ಹತ್ತೀವಲ್ಲ, ಅದಕ್ಕೆ ಹಿಂಗ ಆಗೋಗಿರೋದು. ಹಿಂಗೆ ಕೈ ಎತ್ತೀವಲ್ಲ, ಆಗ ಹುಳ ತಿಂದು ಕೈ ಹಿಂಗ ಆಗೋಗ್ಬಿಡುತ್ತೆ. ಕೈ ಮುಚ್ಚಿ ತೆರೆಯುವಾಗ ಬಹಳ ನೋವಾಗುತ್ತೆ. ಏನೇನೂ ಹಿಡಿಯಕ್ಕಾಗಲ್ಲ, ಅಂಗೈನ ತೆರೆದೇ ಇಟ್ಕೊಂಡಿರ್ಬೇಕು. ಕಾಲ್ಗಳು ನೋಯುತ್ತವೆ, ನಡೆಯಕ್ಕಾಗಲ್ಲ, ರಕ್ತನೂ ಬರುತ್ತೆ. ಈ ಸಿಲ್ಕ್ ಅಲರ್ಜೆನ್ಸ್ ಇಂದ ಚರ್ಮದ ಕಾಯಿಲೆ ಬರೋದಿಲ್ಲ. ಇದು ಫಂಗಲ್ ಇನ್ಫೆಕ್ಷನ್ ಅಂದ್ರೆ ಈ ಬೂಸ್ಟ್ಗಳಿಂದ ಬರೋದು. ಅದಕ್ಕೆ ಬೂಸ್ಟ್ಗೆ ವಿರುದ್ಧವಾಗಿ ಕ್ರೀಮ್ಗಳೆಲ್ಲ ಕೊಟ್ಟರೆ ಗುಣ ಆಗುತ್ತೆ. ಅದು ಏನಾಗುತ್ತೆ ಅಂದ್ರೆ ದಿನ ಅವ್ರು ಅದೇ ಕೆಲಸ ಮಾಡ್ತಿರೋದ್ರಿಂದ ಅದು ಫುಲ್ ಗುಣ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಸಾಹುಕಾರ ತಾವ ರಜಾ ಬೇಕು ಅಂದ್ರೆ ಒಂದ ಕೆಲಸ ಮಾಡು, ಇಲ್ಲ ಅಡ್ವಾನ್ಸ್ ವಾಪಸ್ ಮಡಗಿ ಹೋಗು ಅಂತಾರೆ, ಹೊಡಿತಾರೆ ಕೂಡ. ಬಾರ ಹುಷಾರಿರ್ಲಿಲ್ಲ, ನನ್ಗೆ ಕೆಮ್ಮು ಜ್ವರ ಹಂಗಾಗ್ಬಿಟ್ಟಿತ್ತು. ಹೋಗಿದ್ದು ಕೇಳೋದಕ್ಕೆ ನಮ್ಗೆ ದುಡ್ಡಿಲ್ಲ ಫ್ಯಾಕ್ಟ್ರಿ ನಡೆಸಕ್ಕೆ, ಇಲ್ಲ ಅಂತ ಕಳಿಸ್ಬಿಟ್ರು. ಬಹಳ ಸದ್ದು ಅಲ್ಲಿ. ರಾತ್ರಿ ಮಲಗ್ದಾಗ್ಲೂ ಅದೇ ಸದ್ದು ಕಿವಿಲಿ ಕೇಳ್ತಾ ಇರುತ್ತೆ. ಯಾವುದೇ ಸ್ವರನೂ ಜೋರಾಗಿರ್ಬೇಕಾಗುತ್ತೆ ಕೇಳ್ಬೇಕಾದ್ರೆ. ಟಿವಿ ನೋಡ್ಬೇಕಾದ್ರೆ ಧ್ವನಿನೂ ಬಹಳ ಜೋರಾಗಿರ್ಬೇಕಾಗತ್ತೆ. ಸಂಪಾದಿಸೋ ದುಡ್ಗಿನ ಜಾಸ್ತಿ ಕಾಯಿಲೆನೇ ಬರುತ್ತೆ, ದಮ್ಮು ಕೆಮ್ಮಲು ಎಲ್ಲ. ನಂಗೆ ದಮ್ಮು ಬರುತ್ತೆ, ಜ್ವರ, ತಲೆನೋವು ಎಲ್ಲ. ಅದಕ್ಕೆ ಕೆಲಸ ಬಿಟ್ಟೆ. ಈಗ ಟೆಸ್ಟಿಂಗ್ ಯೂನಿಟ್ಗೆ ಬಂದ್ಮೇಲೆ ತಲೆನೋವು, ಕಣ್ ಕತ್ಲೆ ಬರೋದು, ಕಿವಿ ಸೋರೋದು ಎಲ್ಲ ಶುರು ಆಗೈತಿ. ಕೆಲಸ ಮಾಡಿ ಕಾಯ್ತಿರ್ಲಿಲ್ಲ, ಕೆಲಸ ಮಾಡ್ತಿದ್ದಾಗ ಹೋಗ್ಲು ಏನಾರ ಒಂದು ಜಮಿ ಕೆಲ್ಸಕ್ಕೆ ಹೋದ್ರೆ, ಅತ್ತೆ ಹೋಗ್ಲಿಕ್ಕೆ ಹೋದ್ರೆ ಅಂತ ಹೋಗುದು ಬರುದು. ಈಗ ಅದಿಲ್ಲ. ಈ ರೀಲಿಂಗ್ ಮಾಡುವಾಗ, ಆಮೇಲೆ ಕಕೂನ್ಸ್ ನ ಬಾಯಿಲ್ ಮಾಡುವಾಗ ಏನಾಗುತ್ತೆ ಅಂದ್ರೆ ಈ ಮೇಲ್ಗಡೆ ಆಂಟಿಜೆನ್ಸ್ ಅಂತ ತಯಾರಾಗುತ್ತೆ. ಆಂಟಿಜೆನ್ಸ್ ಅಂದ್ರೆ ಅಲರ್ಜಿ ಉಂಟು ಮಾಡುವ ವಸ್ತು. ಅದನ್ನ ಅವ್ರು ಬಾಯಿಲ್ ಮಾಡಿ ರೀಲ್ ಮಾಡುವಾಗ ಏನಾಗುತ್ತೆ ಅಂದ್ರೆ ಇದು ಗಾಳಿನಲ್ಲಿ ಸಣ್ಣ ತುಂತು ಹನಿ ರೂಪದಲ್ಲಿ ಬಂದು ಅದನ್ನ ನಾವು ಒಳಕ್ಕೆ ಉಸಿರಾಡುವಾಗ ಒಳಗಡೆ ತಗೊಂಡ್ರೆ ಆವಾಗ ಅದು ಸುಮಾರು 1 ಅಥವಾ 2 ವರ್ಷದಲ್ಲಿ ಇವರ ದೇಹದಲ್ಲಿ IgE ಅಂತ ಒಂದು ಆಂಟಿಬಾಡಿ ತಯಾರಾಗುತ್ತೆ. ಈ IgE ಆಂಟಿಬಾಡಿಯಿಂದಾನೇ ಅಲರ್ಜಿ ಬರೋದು. ಈ ಅಲರ್ಜಿಯಿಂದಾನೇ ಆಸ್ತಮಾ. ಅಪೌಷ್ಟಿಕ ಆಹಾರ ಸೇವನೆ ಹಾಗೂ ನಿರಂತರ ದುಡಿಮೆಯಿಂದಾಗಿ ಮಕ್ಕಳ ಬೆಳವಣಿಗೆ ಕುಂಠಿತಗೊಂಡಿದೆ. ದಿನಾಲೂ 10 ಗಂಟೆಗಳಿಗೂ ಹೆಚ್ಚು ಕಾಲ ಅಧಿಕ ಉಷ್ಣತೆಯ ವಾತಾವರಣದಲ್ಲಿ ನಿಂತುಕೊಂಡೇ ಕೆಲಸ ಮಾಡುವುದರಿಂದ 11-12ರ ವಯಸ್ಸಿನಲ್ಲಿಯೇ ಋತುಮತಿಯರಾಗುವ ಹೆಣ್ಣು ಮಕ್ಕಳು ಅಧಿಕ ರಕ್ತಸ್ರಾವಕ್ಕೆ ಗುರಿಯಾಗಿ ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ. ಹೊಟ್ಟೆ ನೋಯುತ್ತೆ, ಹೊಟ್ಟೆ ನೋವು, ಕೆಮ್ಮು, ಜ್ವರ ಬರುತ್ತೆ. ಕಾಯಿಲೆ ಬಂದ್ಬಿಟ್ಟು ಏನ್ ಮಾಡೋದು ಅಂತ ಭಯ ಇತ್ತು ನಮ್ಗೂನು. ಅಕಸ್ಮಾತ್ ಏನಪ್ಪ ಮಾಡಿದ್ರು ನಮ್ಗೇನು ಬಂದು ನಮ್ದೇನೋ ಬೀಸು ಗಾಳಿ ಬಿದ್ದೋಗ ಮರ ಸತ್ತೋಗ್ಬಿಡ್ತೀವಿ. ಆ ಮಕ್ಕಳು ಬಂದ್ರೆ ಏನ್ ಮಾಡ್ತಾರೆ, ಬದುಕೂರೋ ಮಕ್ಕಳು ಮುಂದಕ್ಕೆ, ಅದಕ್ಕೆ ಭಯ ಆಯ್ತದ್ರೆ.
ಕಾರ್ಮಿಕರ ರಕ್ಷಣೆಗಾಗಿ ಸೂಕ್ತ ವ್ಯವಸ್ಥೆ ಕಲ್ಪಿಸಿಕೊಳ್ಳದ ಕಾರಣ ಆಗಾಗ ಸಂಭವಿಸುವ ಅವಘಡಗಳಿಗೆ ಮಕ್ಕಳು ಬಲಿಯಾಗುತ್ತಾರೆ. ಈ ಘಟನೆಗಳು ವರದಿಯಾಗದೆ 4 ಗೋಡೆಗಳ ನಡುವೆ ಕೂತು ಹೋಗುತ್ತವೆ. ತಲೆ ಬಚ್ಚಿ ಕಳಿಸೋದ್ರಲ್ಲಿ ಮಗುವಿನ ತಲೆ ಮುಂದಕ್ಕೆ ಬಂದು ಕೊಟ್ಬಿಟ್ಟು ಹೋಯ್ತು ತಲೆ. ರೇಷ್ಮೆ ವೆಲ್ಡಿಂಗ್ ರಾಡು, ಆ ರಾಡಿಗೆ ತಲೆ ಕೊಟ್ಬಿಡ್ತು. ಅದೇನ್ ಮಾಡ್ತು, ಕರೆಂಟ್ ಅಲ್ವಾ, ಸಿಕ್ಕು ಹೋಯ್ತದು. ಸಾಮರ್ಥ್ಯ ಮೀರಿದ ದುಡಿತ, ಏಕತಾನದ ಕೆಲಸ ಮಗುವಿನ ಬೆಳವಣಿಗೆಗೆ ಮಾರಕ. ಕಲುಷಿತ ವಾತಾವರಣ, ಅಸಹ್ಯ ಪರಿಸರ, ಕರ್ಕಶ ಶಬ್ದ ಎಲ್ಲವೂ ಮಗುವನ್ನು ದೈಹಿಕವಾಗಿ ಮಾನಸಿಕವಾಗಿ ಕುಗ್ಗಿಸುತ್ತವೆ. ಸಹಜವಾಗಿ ಬೆಳೆದು ಒಬ್ಬ ಸಾಮಾಜಿಕ ವ್ಯಕ್ತಿಯಾಗಿ ವಿಕಾಸಗೊಳ್ಳುವ ಅವಕಾಶ ಇಲ್ಲಿ ಎಂದೆಂದಿಗೂ ತಪ್ಪಿ ಹೋಗುತ್ತಿದೆ. ನಾನು ಕೆಲ್ಸಕ್ಕೆ ಹೋಗಲ್ಲ ಅಂತ ಅಳ್ತಾ ಇದ್ದೆ. ಆದ್ರೆ ಅಪ್ಪ ಅಮ್ಮನಿಗೆ ತೊಂದರೆ ಕೊಡೋದು ಸರಿ ಅಲ್ವಲ್ಲ, ಅದಕ್ಕೆ ಹೋಗ್ತಿದ್ದೆ. ಹೋಗಿ ಬೇಸಿನ್ ಕೆಳಗಡೆ ಕೂತ್ಕೊಂಡು ಅಳ್ತಿದ್ದೆ. ಅವರು ಬೈದ್ಮೇಲೇನೆ ಎದ್ದು ಕೆಲಸ ಶುರು ಮಾಡ್ತಿದ್ದೆ. ಅವರು ಹೊಡಿತಾ ಇರ್ತಾರೆ ತಲೆ ಮೇಲೆ ಬೆಲ್ಟಲ್ಲಿ, ಕೆಲಸ ಸರಿಯಾಗಿ ಮಾಡದೇ ಇದ್ರೆ. ಕೈಗೆ ಸಿಕ್ಕಿದ್ರಲ್ಲಿ ಹೊಡಿತಾರೆ, ಅದು ಇದು ಅಂತ ನೋಡಲ್ಲ. ಬಾಲ್ಯ ಬೆಳವಣಿಗೆಯ ಅಮೂಲ್ಯವಾದ ಸಮಯವನ್ನು 4 ಗೋಡೆಗಳ ಮಧ್ಯೆ ಕತ್ತಲಲ್ಲಿ ಕಳೆದ ಮಕ್ಕಳು ಬೇರೆ ಏನೂ ಮಾಡಲಾಗದ ಸ್ಥಿತಿಗೆ ತಲುಪುತ್ತಾರೆ. ಹೊರಗಿನ ಸಮಾಜಕ್ಕೆ ಹೊಂದಿಕೊಳ್ಳಬೇಕಾದ ಮಾನಸಿಕ ಬೆಳವಣಿಗೆ, ದೈಹಿಕ ದಾಢ್ಯತೆ ಇಲ್ಲದೆ ಯುವಕರಾಗಿ ಬೆಳೆದು ಮಕ್ಕಳ ಶ್ರಮವನ್ನೇ ಅವಲಂಬಿಸಿರುವ ರೇಷ್ಮೆ ಘಟಕಗಳಿಂದ ಹೊರಬೀಳುತ್ತಾರೆ. ಇತರೆ ಯಾವುದೇ ಕೌಶಲ್ಯಗಳನ್ನು ರೂಢಿಸಿಕೊಳ್ಳದ ಕಾರಣ ಸಾಮಾಜಿಕವಾಗಿ ನಿರುಪಯುಕ್ತರಾಗುತ್ತಾರೆ. ತಮ್ಮದೇ ಮಾದರಿಯ ಇನ್ನೊಂದು ಪೀಳಿಗೆಯ ಸೃಷ್ಟಿಗೆ ಕಾರಣರಾಗುತ್ತಾರೆ. ಗೂಡು ಬೇಯಿಸ್ತೀವಿ, ನೂಲು ತೆಗೆದು ರೀಲಿಗೆ ಸುತ್ತೀವಿ, ಬೇರೇನಿದೆ? ಬೇರೇನೂ ಕೆಲಸ ಇಲ್ಲ, ಇದೊಂದೇ ಕೆಲಸ, ಬೇರೇನೂ ಗೊತ್ತಿಲ್ಲ. ಏನು ಮಾಡಕ್ಕಾಗಲ್ಲ, ಮನೇಲೇ ಇರ್ಬೇಕು. ಅದು ಬಿಟ್ರೆ ಇನ್ನು ಗತಿ ಇಲ್ಲ ನಮ್ಗೆ. ಯಾವ ಕೆಲ್ಸಕ್ಕೆ ಬರೋದು ಇಲ್ಲ. ದಿಮಾಗ್ ಬಿಡ್ತಾನೆ. ಸಣ್ಣ ವಯಸ್ಸಲ್ಲಾಗಿದ್ರೆ ಕಲಿಬಹುದಾಗಿತ್ತು, ಈಗ ತಲೆಗೆ ಏನೂ ಹತ್ತಲ್ಲ. ಆಡಿ ಬಾನನ ಕಂದ ಅಂಗಾಲ ತೊಳೆದೇನು, ತೆಂಗಿನ ಕಾಯಿ ತಿಳಿನೀರು, ತೆಂಗಿನ ಕಾಯಿ ತಿಳಿನೀರು ತಕ್ಕೊಂಡು ಬಂಗಾರ ಮೋರೆ ತೊಳೆದೇನು. ಬರೀ ನಮ್ಮನೆ ಅಲ್ಲ, ಊರಿನ ಎಲ್ಲಾರ ಮನೆ ಕಥೆನೂ ಇದೆಯ. ದಿನ ಹುಟ್ಟದಂಗೆ ದಿನ ಸತ್ತಂಗೆ ಹಿಂಗೆ ಆಯ್ತಿತ್ತು. ಕರ್ನಾಟಕದ ರೇಷ್ಮೆ ವಲಯ ಮೂಲತಃ ಕೃಷಿ ಪ್ರಧಾನ ಪ್ರದೇಶ. ನೀರಿನ ಕೊರತೆ ಮತ್ತು ವ್ಯಾಪಾರಿ ಬೆಳೆಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೃಷಿ ಕೂಲಿ ಕಾರ್ಮಿಕರ ವಲಸೆಗೆ ಕಾರಣವಾಯಿತು. ನೆಮ್ಮದಿಯ ಬದುಕನ್ನರಿಸಿ ರೇಷ್ಮೆ ಸಂಸ್ಕರಣಾ ನಗರಗಳಿಗೆ ಕಾಲಿಟ್ಟವರು ತಮ್ಮ ಮಕ್ಕಳ ಬಾಲ್ಯವನ್ನೇ ರೇಷ್ಮೆ ಯಂತ್ರಗಳಿಗೆ ಮುಡುಪಾಗಿದ್ದರು. ಈ ಊರಿಗೆ ಬರೋ ಮುಂಚೆ ಬೇರೆ ಹಳ್ಳಿಲಿತ್ತು. ಅಲ್ಲಿ ಅಪ್ಪ ಅವ್ವ ಬೇಸಾಯ ಮಾಡೋರು. ಮಳೆ ನಿಂತೋಯ್ತು, ಗಂಟ್ ಮೂಟೆ ಕಟ್ಟಿ ಊರ್ ಬಿಟ್ಟು ಇಲ್ಲಿಗೆ ಬಂದೆ. ಇಲ್ಲಿ ಎಲ್ಲಾನು ಕಾಸು ಕೊಟ್ಟು ಕೊಂಡ್ಕೋಬೇಕು. ಖರ್ಚು ಜಾಸ್ತಿ ಆಯ್ತು, ಸಾಲ ಜಾಸ್ತಿ ಆಯ್ತು. ಸಾಲ ತೀರ್ಸಕ್ಕೆ ಅಂತ ಮಕ್ಕಳನ್ನೆಲ್ಲ ಕೆಲ್ಸಕ್ಕೆ ಸೇರಿಸಿದ್ರು. ಜರಾ ಖರ್ಚ್ದಾರಿ ಹೋಗಿ ಮದುವೆಗಾಗಿ ಚೀಟಿಯಿಂದ ಸಾಲ ಇಟ್ಟಿದ್ರು, ಅದಕ್ಕೆ ನನ್ನ ಕೆಲ್ಸಕ್ಕೆ ಸೇರಿಸಿದ್ರು. ಈ ಗುಡಿಸ್ಲು ಕಟ್ಟೋದಕ್ಕೆ ಕಾಸಿರ್ಲಿಲ್ಲ. ನಮ್ಮ ತಂದೆ ತಂಗಿ ಮದುವೆ ಮಾಡೋದಕ್ಕೆ ಕಾಸಿರ್ಲಿಲ್ಲ. ಈಗ 30-40 ರೂಪಾಯಿ ಅರ್ಧ ಸಮಯ ಕೇಳ್ತಾರೆ. ಮದುವೆ ಖರ್ಚು ಅವ್ರಿಗೆ ಅಡುಗೆ ಹುಡುಗಿಗೆ ಎಲ್ಲ ಆಯ್ತದ್ರೆ 70,000-80,000 ರೂಪಾಯಿ ಆಯ್ತದ್ರೆ. 3 ಅಕ್ಕಂದ್ರೆ ಮದುವೆ, ತಿಂಗಳಿಗೊಬ್ಬರಂತೆ, ಅದಕ್ಕೆ ಸಾಲ ಆಯ್ತು. ಎಲ್ಲಾರು ಹೋಗ್ಬೇಕು ಅಂದ್ರೆ ಏನೋ ಸಾಲ ಮಾಡ್ಬೇಕು, ಫ್ಯಾಕ್ಟ್ರಿ ಕೆಲಸ ಮಾಡ್ಬೇಕು, ಇಸ್ಕೋಬೇಕು. ಎಲ್ಲ ಕೆಲಸ ಮಾಡತ್ತಾವ ಸಾಲ ಇಸ್ಕೋಬೇಕು.
ಹುಡುಗರು ಕೆಲಸ ಮಾಡುತ್ತವು, ಸಾಲ ಇಸ್ಕೊಂಡು ಮದುವೆ ಮಾಡಬೇಕು. ಸಾಲ ಮಾಡಿ ಆಕೆ ಮದುವೆಯಂತೂ ಮಾಡಿ ಆಯ್ತು. ನನ್ನ ಕೆಲಸಕ್ಕೆ ಕಳಿಸಿದ್ರು, ನಾನು ದುಡ್ದೆ 5,000 ಅವರಿಗೆ ಕೊಟ್ವಿ, ಮದುವೆ ಮಾಡಿದ್ರು. ಆದ್ರೆ ನನ್ನ ದುಡ್ಡು ಮಾತ್ರ ಇನ್ನೂ ವಾಪಸ್ ಬಂದಿಲ್ಲ. ಮುಂಗಡದ ನೆಪದಲ್ಲಿ ಹೆತ್ತವರು ಪಡೆದ ಸಾಲ ಪರೋಕ್ಷ ಜೀತ ಪದ್ಧತಿಗೆ ಮಕ್ಕಳನ್ನು ತಳ್ಳಿದೆ. ನಾವು ಅಡ್ವಾನ್ಸ್ ತಗೊಂಡಿದ್ದೀವಲ್ಲ, ಕೆಲಸಕ್ಕೆ ಹೋಗದಿದ್ರೆ ಎಳ್ಕೊಂಡು ಹೋಗ್ತಾರೆ. ನಾವು ಹೋಗದೆ ಇದ್ರೆ ಬೈತಾರೆ, ಅದಕ್ಕೆ ಅವಿತ್ಕೊಂಡಿದೀನಿ, ಇಲ್ಲಾಂದ್ರೆ ಅವ್ರು ಬಂದು ಎಳ್ಕೊಂಡು ಹೋಗ್ತಾರೆ. ಇವತ್ತಿನ ಬಂದಿಲ್ಲ, ಬರೋ ಟೈಮ್ ಆಯ್ತು ನೋಡಿ, ಬರ್ತಾ ಇದ್ದಾರೆ. ಮುಂಜೆ ರೋಜ್ ಮಾಡ್ತೀವಿ. ಅವ್ರ ಮನೆ ಹೊಡೆದ್ಮೇಲೆ ನನ್ ಕೆಲಸ ಸರಿಯಾಗಿ ಮಾಡಿದೆ. ಆಮೇಲೆ ಓಡೋಗಿ ಅಪ್ಪನಿಗೆ ಹೇಳಿದೆ, ಅಪ್ಪ ನನ್ ಕಳ್ಸೋದಿಲ್ಲ ಅಂದ್ರು. ನಂತರ ಸಹಕಾರ ಬಂದು ನನ್ ದುಡ್ಡು ವಾಪಸ್ ಮಾಡು, ಇಲ್ಲ ನನ್ ಮಗನ್ ಕಳ್ಸೋ ಅಂದ. ನಂಗೆ ಹೊಡೆದು ನನ್ನ ಎಳ್ಕೊಂಡು ಹೋದ. ಜೀತ ಪದ್ಧತಿ ಒಳಗಡೆ ಇದನ್ನು ಧಾರಾಳವಾಗಿ ತರಬಹುದಾಗಿದೆ. ಯಾವುದೇ ಸ್ವಾತಂತ್ರ್ಯ ಇಲ್ಲ. ಸಾಲ ತೀರುವವರೆಗೂ ಮಗು ಅಲ್ಲಿ ಕೆಲಸ ಮಾಡ್ಲೇಬೇಕು. ಮತ್ತೆ ಮೂರನೇದಾಗಿ ದೊಡ್ಡ ಮಗಳಿಗೆ ತಗೊಂಡಿದ್ರೆ ಅಡ್ವಾನ್ಸ್ ಅಥವಾ ಸಾಲ ಅಂತ, ಅವ್ರಿಗೆ ಕಾಯಿಲೆ ಬೀಳ್ಬಹುದು ಅಥವಾ ಮದುವೆ ಮಾಡ್ಕೊಂಡು ಹೋಗ್ಬೋದು. ಅವರನ್ನ ಆ ಕೆಲಸದಿಂದ ಹೊರಗೆ ತರಬೇಕಾದ್ರೆ ಅಪ್ಪ ಮಾಡ್ಬೇಕಾಗಿರೋ ಕೆಲಸ ಕಿರಿ ಮಗುವನ್ನ ಅಲ್ಲಿ ಕೆಲಸಕ್ಕೆ ಬಿಟ್ಬಿಟ್ಟು ಅವರನ್ನು ಹೊರಗಡೆ ತರಬೇಕು. ಆ ಮಗುವಿನ ಬದಲಿಗೆ ಇನ್ನೊಂದು ಮಗುವನ್ನ ತಂದು ಇಡಬೇಕು. ಇದರ ಅರ್ಥ ಅಪ್ಪ ಮಾಡಿದ ಸಾಲಕ್ಕೆ ಮಕ್ಕಳುಗಳು ಮಾಡ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ. ಇದು ಬಾಂಡೆಡ್ ಅಂತ ನಾವು ಧಾರಾಳವಾಗಿ ಹೇಳ್ಬೋದಾಗಿದೆ. ಸಾಲ ತೀರಿಸಿದ ನಂತರ ಸಿಗುವ ಬಿಡುಗಡೆಯ ಆಶೆಯಲ್ಲಿ ಮಕ್ಕಳು ಶಕ್ತಿ ಮೀರಿ ದುಡಿಯುತ್ತಾರೆ. ಆದರೆ ವರ್ಷಗಳು ಕಳೆದರೂ ಬಾಕಿ ಹಾಗೆಯೇ ಉಳಿಯುತ್ತದೆ. ಬಾಕಿ ತೀರಲೇ ಇಲ್ಲ, ಹಾಗೇ ಇದೆ. ಜೀವನ ಪೂರ್ತಿ ದುಡಿತಾನೇ ಇರಬೇಕು. ಸಾಲ ತೀರಕ್ಕಾಗಲ್ಲ. ಗೊತ್ತಾಗುತ್ತಾ ಜಾಸ್ತಿ ಆಯ್ತು ಹೊರತು ನಾವು ನಮ್ ಕೂಡ 3 ರೂಪಾಯಿ ಟ್ರಾವೆಲ್ ಹಾಕೋಕೆ 15 ರೂಪಾಯಿ ಕೊಟ್ಟು ಕೆಜಿ ಅಕ್ಕಿ ತಂದು ಮಕ್ಕಳನ್ನ ಕೆಲ್ಸದಿಂದ ಬಿಡ್ಸೋಕಾಗಲ್ಲ, ಅವ್ರನ್ನ ಸಾಕೋಕಾಗಲ್ಲ. ಫ್ಯಾಕ್ಟ್ರಿಯಲ್ಲಿ ತಗೊಂಡಿರೋ ಸಾಲ ವಾಪಸ್ ಮಾಡಕ್ಕಾಗಲ್ಲ. ನಿರುದ್ಯೋಗ ನಿವಾರಣೆ, ಗ್ರಾಮೀಣ ಜನರ ಜೀವನ ಮಟ್ಟ ಸುಧಾರಣೆಯ ಆಶಯದಿಂದ ಕಳೆದ ಕೆಲವು ದಶಕಗಳಲ್ಲಿ ರೇಷ್ಮೆ ಅಭಿವೃದ್ಧಿಗಾಗಿ ಸಾವಿರಾರು ಕೋಟಿ ರೂಪಾಯಿ ಹರಿಯಬಿಡಲಾಗಿದೆ. ಆದರೆ ಮುರುಕಲು ಗುಡಿಸಲುಗಳು, ಚಿಂದಿ ಬಟ್ಟೆಗಳು, ಅರೆಹೊಟ್ಟೆಗಳು ಹಾಗೇ ಉಳಿದಿವೆ. ಕರ್ನಾಟಕದಲ್ಲಿ ರೇಷ್ಮೆ ಕೃಷಿ ಸ್ಥಿರತೆಯನ್ನು ತಲುಪಿ ಪ್ರಗತಿಯ ಹಾದಿಯಲ್ಲಿದೆ. ಕೃಷಿಕರು ಹೊಸ ಪ್ರಯೋಗಗಳನ್ನು ನಡೆಸುತ್ತಿದ್ದಾರೆ. ಆದಾಯದ ಮಟ್ಟ ಏರಿದೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ಇದು ವ್ಯಾಪಕ ಪರಿಣಾಮ ಬೀರಿದೆ. ರೇಷ್ಮೆಯನ್ನು ಅವಲಂಬಿಸಿದ ವಿಭಿನ್ನ ವಲಯಗಳಲ್ಲಿ ಜನ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ರೇಷ್ಮೆ ವಲಯದಲ್ಲಿನ ಅಭಿವೃದ್ಧಿಯಿಂದ ಈ ಎಲ್ಲಾ ಮಂದಿಗೂ ಲಾಭವಾಗುತ್ತದೆ. Categories would be benefited from the improvements in sericulture sector. ಸರ್, ಅದು ಯಾವುದೇ ಕಾರಣ ಕೂಡ ಅವ್ರು ಹೇಳಿದ್ರು ಮಾತ್ರ ಸುಳ್ಳು. ಇವಾಗ ರೈತರು ತಗೋತಾರ, ಅವರು ಲಾಸ್ ಆಗಿದ್ದಾರೆ. ಅವ್ರಿಗೆ ಒಂದ್ ಮಕ್ಕಳು ಒಂದ್ ಬೆಳೆ ಆಗ್ತಾ ಇಲ್ಲ, ಮಳೆ ಆಗ್ತಾ ಇಲ್ಲ ಕರೆಕ್ಟ್ ಆಗಿ. ಬಹಳ ಮಂದಿ ರೈತರು ಹಿಪ್ಪುನೇರಳೆ ಕೃಷಿಗೆ ಯಾಕೆ ಹೋದ್ರು ಅಂದ್ರೆ ಅದರಲ್ಲಿ ಲಾಭ ಕಾಣಿಸ್ತು, ಪೂರಕವಾಗಿ ಸಾಕಷ್ಟು ಸವಲತ್ತುಗಳು ದೊರೆತು. ಆದ್ರೆ ಭೂಮಿಗೆ ಒಗ್ಗಲಿಲ್ಲ, ಅಲ್ಲಿ ಹೂಳು ತುಂಬೋಕ್ ಶುರುವಾಯಿತು. ಇತರ ಸಾಂಪ್ರದಾಯಿಕ ಬೆಳೆಗಳ ಉತ್ಪಾದಕತೆಗೂ ಧಕ್ಕೆಯಾಯಿತು. ನಿಜ ಹೇಳ್ಬೇಕಂದ್ರೆ ಅದರಲ್ಲಿ ತೊಡಗಿಕೊಂಡವರ ಜೀವನ ಮಟ್ಟದ ಮೇಲೆ ಅದು ನಿರ್ಣಾಯಕ ಪ್ರಭಾವ ಬೀರಲೇ ಇಲ್ಲ. 70ರ ದಶಕದ ನಂತರ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತಿದ್ದೀವಿ ಅಂತೇಳಿ ರೇಷ್ಮೆ ಉದ್ಯಮಿಗೆ ಹೆಚ್ಚು ಹಣವನ್ನು ಕೊಡ್ತಾ ಇದ್ದಾರೆ. ಆದ್ರೆ ಕಾರ್ಮಿಕ ಕುಟುಂಬದಲ್ಲಿ ಯಾವುದೇ ಆರ್ಥಿಕ ಬದಲಾವಣೆ ಆಗ್ತಾ ಇಲ್ಲ. 70ರ ಹಿಂದೆ ಏನು ಬಡ ಕುಟುಂಬ ಅಂತ ಹೇಳ್ತಿದ್ವೋ ಅದೇ ಆರ್ಥಿಕವಾಗಿ ಹಿಂದುಳಿದಿರೋರೇ ಆಗಿದ್ದಾರೆ. ಅವ್ರ ಮಕ್ಕಳನ್ನ ಕೆಲಸಕ್ಕೆ ಕಳಿಸ್ತಾ ಇದ್ದಾರೆ, ಎಲ್ಲಾ ಮಕ್ಕಳುಗಳು ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಅದು ಆರ್ಥಿಕ ಸುಧಾರಣೆ ಮಾತ್ರ ಆಗಿಲ್ಲ. ಅಷ್ಟು ಚಿಕ್ಕ ಇದ್ಲು ನಾನು. ನನ್ಗೆ ಜರಿ ಲಂಗ ರಿಬ್ಬನ್ ಬೇಕಾಗಿರ್ಲಿಲ್ಲ. ಅಪ್ಪ ಒಂದ್ ಪಿರುತಿ ಬೇಕಾಗಿತ್ತು. 4 ಅಕ್ಷರ ಕಲ್ತ್ಕೋಬೇಕಿತ್ತು. ಸಮಾಜದ ಬಗ್ಗೆ ತಿಳುವಳಿಕೆ ಬೇಕಿತ್ತು. ಆದ್ರೆ ಸಿಕ್ಕಿದ್ದು ಎಳೆ ವಯಸ್ಸಿನ ದುಡ್ತ, ಬೈಗ್ಲ, ಅರೆ ಹೊಟ್ಟೆ.
ಕಾಣಕ್ಕೂ ಪುರ್ಸೊತ್ತಿಲ್ಲದಷ್ಟು ಕೆಲಸ. ನನ್ನಪ್ಪ ಕುಡಿತಾನೆ, ಕುಡಿದು ಎಲ್ಲ ಹಾಳು ಮಾಡಾಕವನೆ. ಅವನು 200-300 ರೂಪಾಯಿ ಸಂಪಾದಿಸ್ತಾನೆ. ಯಾರೋ ಅವ್ನು ಸೈಕಲ್ ಕದ್ರು, ಅದಕ್ಕೆ ಕೆಲ್ಸಕ್ಕೆ ಹೋಗೋದು ನಿಲ್ಸ್ಬಿಟ್ಟವನೆ. ಈಗ ನಾವೇ ದುಡಿಬೇಕು. ಸೈಕಲ್ ತಗೋದಕ್ಕೆ ಪುನಃ ಸಾಲ ಮಾಡ್ತಾನೆ. ನಾವು ತೀರ್ಸ್ಬೇಕಾಗಿರೋ ಸಾಲನ ಹೆಚ್ಚು ಮಾಡ್ತಾನೆ. ಒಂದರಿಂದ ಮತ್ತೊಂದು ಸಾಲ. ಎಷ್ಟು ದುಡಿದ್ರೂ ಸಾಲ ತೀರ್ಲೇ ಇಲ್ಲ. ಸಾಲಿಗೆ ಹೋಗಿ ಇದ್ದೆ ಕಲ್ಯಾಣ ಅಂದ್ರೆ ಅದು ಆಗ್ಲಿಲ್ಲ. ಬದುಕಬೇಕಾದ್ರೆ ಇನ್ನೇನಾರ ಕಲಿಯಕ್ಕಾಯ್ತು, ಅದೂ ಇಲ್ಲ. ದುಡಿಯೋ ಮಕ್ಕಳ ಜೀವನ ಎಲ್ಲ ಹೀಗೆ ರೇಷ್ಮೆ ಉಳಿದಂಗೆ ಬೆಂದು ಗೊಬ್ಬರ ಆಯ್ತದೆ. ಭಾರತ ಸಂವಿಧಾನದ ಪರಿಚ್ಛೇದ 38E, 39F ಹಾಗೂ 45ರಲ್ಲಿರುವ ಉಲ್ಲೇಖಗಳು ಮಕ್ಕಳ ಹಕ್ಕುಗಳ ರಕ್ಷಣೆಯ ಬಗ್ಗೆ ಖಾತ್ರಿ ನೀಡುತ್ತವೆ. ಇದಲ್ಲದೆ ಅಪ್ರಾಪ್ತ ಮಕ್ಕಳಿಂದ ಕೆಲಸ ಮಾಡಿಸುವುದನ್ನು ನಿಷೇಧಿಸುವ ಕೆಲವು ಕಾಯ್ದೆಗಳೂ ಇವೆ. ಆದರೂ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು, ಅಂದರೆ ಸುಮಾರು 11 ಕೋಟಿ ಬಾಲಕಾರ್ಮಿಕರು ನಮ್ಮ ದೇಶದಲ್ಲಿದ್ದಾರೆ. ನಮ್ಮ ದೇಶದಲ್ಲಿ ತುಂಬಾ ಕಾಯ್ದೆಗಳಿವೆ, ಆದ್ರೆ ಬಹಳಷ್ಟಕ್ಕೆ ಹಲ್ಲಿಲ್ಲ. ಹೆಚ್ಚಿನವು ಈ ಉದ್ಯಮಗಳನ್ನು ತಲುಪೋದೇ ಇಲ್ಲ. ಯಾಕೆಂದ್ರೆ ಈ ಕೈಗಾರಿಕೆಗಳು ಸಣ್ಣ ಪ್ರಮಾಣದವು, ಮನೆಗಳಲ್ಲಿ ನಡೆಯುವಂತಹ ಕಿರು ಘಟಕಗಳು. ಹಾಗಾಗಿ ಕಾಯ್ದೆಗಳ ವ್ಯಾಪ್ತಿಯಿಂದ ಹೊರಗುಳಿತವೆ. ನಮಗೆ ಹೆಚ್ಚು ಪರಿಣಾಮಕಾರಿಯಾದ ಕಾನೂನು ಬೇಕಿದೆ. ಯಾವುದೇ ಸಾಮಾಜಿಕ ಸಮಸ್ಯೆಗೆ ಖಂಡಿತವಾಗಿ ಕಾನೂನು ಬೇಕೇ ಬೇಕು. ಕಾನೂನು ಬೇಕು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಬರೀ ಕಾನೂನು ಇದ್ರೆ ಸಾಕಾಗಲ್ಲ, ಸಮಾಜ ಕೂಡ ಜಾಗೃತವಾಗಬೇಕಾಗಿದೆ. ಒಂದು ವಲಯದಲ್ಲಿ ಬಾಲಕಾರ್ಮಿಕತೆ ಇದ್ದದ್ದೇ ಆದಲ್ಲಿ ಅದನ್ನು ನಿವಾರಿಸುವ ಮಾರ್ಗವೆಂದರೆ ಆ ವಲಯದಲ್ಲಿ ತೊಡಗಿರುವ ವಯಸ್ಕರಿಗೆ ಉತ್ತಮ ಉತ್ಪಾದನಾ ಮಟ್ಟ ಖಾತ್ರಿಪಡಿಸುವುದು ಹಾಗೂ ವೇತನ ಮಟ್ಟವನ್ನು ಹತೋಟಿಯಲ್ಲಿರುವುದು. ಕೇವಲ ಕನಿಷ್ಠ ವೇತನ ಖಾತ್ರಿಪಡಿಸಿದರೂ ಮಕ್ಕಳನ್ನು ದುಡಿಯಲು ಕಳಿಸುವ ಅವಶ್ಯಕತೆ ಹೆತ್ತವರಿಗೆ ಬರುವುದಿಲ್ಲ. ಮಹಿಳೆಯರಿಗೆ ಉದ್ಯೋಗದ ಅವಕಾಶಗಳು ದೊರೆತು ಸಾಕಷ್ಟು ಆದಾಯ ಕೈಗೆ ಬಂದ್ರೆ ಮಕ್ಕಳ ಒಳಿತಿನ ಬಗ್ಗೆ ತಂದೆಯಂದಿರಿಗಿಂತಲೂ ಹೆಚ್ಚಾಗಿ ತಾಯಂದಿರು ಮನಸ್ಸು ಮಾಡ್ತಾರೆ ಅಂತ ನಾನ್ ನಂಬ್ತೀನಿ. ನಮ್ಮ ಮಕ್ಕಳವರು, ಇದು ನಮ್ಮ ಸಮಾಜ, ನಮ್ಮ ಬದುಕು ಅಂತೇಳಿ ಇಡೀ ಸಮುದಾಯ ಇದನ್ನು ಒಟ್ಟಾರೆಯಾಗಿ ಒಂದು ಸಮಸ್ಯೆ ಅಂತ ಎಲ್ಲಿವರೆಗೂ ನೋಡಲ್ವೋ ಅಲ್ಲಿವರೆಗೂ ಖಂಡಿತ ಈ ಸಮಸ್ಯೆ ನಿವಾರಣೆ ಸಾಧ್ಯ ಇಲ್ಲ. ದುಡಿದು ಕಳೆಯದ ಬಡತನ, ತೀರಿಸಿ ಮುಗಿಯದ ಸಾಲ, ಹೆತ್ತವರಿಂದ ಮಕ್ಕಳಿಗೆ, ಮಕ್ಕಳಿಂದ ಮತ್ತೆ ಮುಂದಕ್ಕೆ, ಮತ್ತದೇ ದುಡಿತ, ಬಡತನ. ಮಗುವಾಗಿ ಕಲಿಯಬೇಕಾದ, ವಯಸ್ಕನಾಗಿ ಬೆಳೆಯಬೇಕಾದ ಸಹಜ ಹಂತಗಳು ಈ ಹಳ್ಳಿಗಳಲ್ಲಿ ಕಾಣಿಸುವುದಿಲ್ಲ. ಬದುಕಿಗೆ ಬೇಕಾದ ಕೌಶಲ್ಯ, ಜೀವನಕ್ಕೆ ಬೇಕಾದ ಶಿಕ್ಷಣ ಏನೂ ಇಲ್ಲದೆ ಬಾಲ್ಯ, ಅದರ ಜೊತೆಗೆ ಇಡೀ ಸಮಾಜವೇ ವ್ಯರ್ಥವಾಗಿ ಹೋಗುತ್ತಿದೆ. ಈ ಕೆಲಸ ಮಾಡೋ ಬದಲು ನಾವು ಸ್ಕೂಲ್ಗೆ ಹೋಗ್ಬೇಕಾಗಿತ್ತು ಅಂತ ಅನ್ಸುತ್ತೆ. ಈ ಕೆಲಸ ಮಾಡ್ಕೊಂಡು ಕೈಯೆಲ್ಲ ಕಲಿಸೋ ಬದಲು ಶಾಲೆಗೆ ಹೋಗ್ಬೇಕಾಗಿತ್ತು. ನಂಗೆ ಕೆಲಸ ಇಷ್ಟ ಇಲ್ಲ, ಸ್ಕೂಲ್ಗೆ ಹೋಗ್ಬೇಕು. ಈ ಕೆಲಸ ಮಾಡಿ ಸಾಕಾಗೋಗಿದೆ, ಸ್ಕೂಲ್ಗೆ ಹೋಗ್ಬೇಕು. ನಂಗೆ ಸ್ಕೂಲ್ಗೆ ಹೋಗೋ ಆಸೆ ಇದೆ. ನನಗೂ ಆಸೆ ಇದೆ, ಆದ್ರೆ ಮನೆ ಪರಿಸ್ಥಿತಿ ನೋಡಿ ಸುಮ್ಮನೆ ಬಿಡ್ತೀನಿ. ಶಾಲೆಯ ದಾಖಲಾತಿಯಲ್ಲಿ ಎಲ್ಲ ಮಕ್ಕಳು ಇರುತ್ತಾರೆ, ಆದರೆ ಶಾಲೆಯಲ್ಲಿ ಎಲ್ಲರೂ ಇರುವುದಿಲ್ಲ. ಹೆಚ್ಚಿನವರು ಯಾವುದಾದರೂ ಫರ್ನಿಚರ್ನಲ್ಲಿ ದುಡಿಯುತ್ತಿರುತ್ತಾರೆ. ಶಾಲೆಗೆ ಬಂದವರು ಏಕೋಪಾಧ್ಯಾಯ ಶಾಲೆಗಳಲ್ಲೋ, ವಿಕಸನಕ್ಕೆ ಅವಕಾಶವಿಲ್ಲದ ಮುರುಕಲು ಶಾಲೆಗಳಲ್ಲೋ ಮುರುಟಿ ಹೋಗುತ್ತಾರೆ.
ಸ್ಕೂಲ್ में जाती ಟೀಚರ್ಸ್ ಬೇಕಾರ್ ಬಿಟ್ಟಿ ಈ ಸ್ಕೂಲಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಟೀಚರ್ಗಳು ಅವ್ರ ಪಾಡ್ಗೆ ಏನ್ ತಿಂದ್ರಿ ಏನ್ ಅಡ್ಗೆ ಮಾಡಿದ್ರಿ ಅಂತ ಮಾತಾಡ್ತಾ ಇರ್ತಾರೆ. ಸ್ವಲ್ಪ ಸಮಯ ಮಕ್ಕಳು ಸುಮ್ಮನಿರ್ತಾವೆ, ಆಮೇಲೆ ಆಡ್ತವೆ, ಆ ಕಡೆ ಈ ಕಡೆ ತಿರುಗಿ ಪೋಲಿ ಬೀಳ್ತವೆ. ಉದರ್ ಖೇಲ್ ಕೂದ್ ಮೇ ಹೋ ಜಾತಿ. ಬರೀ ಹೊಡಿತಾ ಇರ್ತಾರೆ ಮಕ್ಕಳುಗಳಿಗೆಲ್ಲ, ಕ್ಲೀನ್ ಆಗಿ ನೋಡೋದಿಲ್ಲ ಏನಿಲ್ಲ. ಮಕ್ಕಳು ಈ 55 ಸತಿ ಹೊರಗಡೆನೆ ಇರ್ತಾರೆ. ಸ್ಕೂಲಲ್ಲಿ ಸರಿಯಾಗಿ ಪಾಠ ಬರೆಯಕ್ ಬರೋದಿಲ್ಲ ಅವ್ರಿಗೆ. ನೀವು 4ನೇ ಕ್ಲಾಸ್ ಹೋದಾದ್ರೆ ಮಕ್ಕಳುಗಳು ಇವಾಗ ಮುನ್ಸಿಲೇ ಬರಲ್ಲ. ಹಾಗಿದ್ರೆ ಏನು ಕಳಿಸ್ಬೇಕು ನಾವು? ಕಷ್ಟಪಟ್ಟು ದುಡ್ದಿ. ಮುಂಚೆ ಇಲ್ಲಿದ್ದ ಮೇಡಮ್ ಅವರು ಯಾವುದೇ ರೀತಿಯಿಂದ ಮಕ್ಕಳಿಗೆ ಅಭ್ಯಾಸ ಮಾಡಿಸಿರಲಿಲ್ಲ. ಪಾಠ ಮಾಡೋದಕ್ಕೆ ತೊಂದರೆ ಆಯ್ತಾಯ್ತು ನಮ್ಗೆ. ಪಾಠ ಮಾಡ್ಬೇಕು 4ನೇ ಕ್ಲಾಸ್ ವರೆಗೆ ಇವಾಗ ಏನಲ್ಲಿ ಪೋರ್ಷನ್ ಐತೆ ಅದನ್ನ ಕರೆಕ್ಟ್ ಪಾಠ ಮಾಡ್ಬೇಕಾಯ್ತು. ನಾವು ಮಾಡ್ತಾ ಇಲ್ಲ. ಯಾಕೆಂದ್ರೆ ಈಗ ಮಕ್ಕಳಿಗೆ ಫಸ್ಟ್ ಅಕ್ಷರನೇ ಗೊತ್ತಾ ಇಲ್ಲ, ಮುಗ್ಗಿ ಗೊತ್ತಾ ಇಲ್ಲ, ಕಾಗುಣಿತ ಗೊತ್ತಾ ಇಲ್ಲ. ಶಿಕ್ಷಣ ನನ್ನ ಮಗುವಿನ ಭಾವಿ ಬದುಕನ್ನು ರೂಪಿಸುತ್ತೆ ಅನ್ನೋ ಒಂದು ಭರವಸೆಯನ್ನೇ ತಂದೆ ಹತ್ರ ಕಳ್ಕೊಂಡ್ಬಿಟ್ಟಿದ್ದಾರೆ. ಜೊತೆಗೆ ಮಕ್ಕಳಿಗೂ ಕೂಡ ಶಿಕ್ಷಣ ಆಕರ್ಷಣೀಯವಾಗಿಲ್ಲ. ವ್ಯಕ್ತಿ ಸಾಮರ್ಥ್ಯವನ್ನು ಹೆಚ್ಚಿಸುವಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆ ಕುಸಿದಿದೆ. ಅಣ್ಣಂಗೆ ಶಾಲೆ ತುಂಬಾ ಇಷ್ಟ ಇತ್ತು, ಶಾಲೆ ಹಿಡಿಸ್ಲಿಲ್ಲ. ಮೇಷ್ಟ್ರು ಚಂದಾಕಿದ್ರೆ, ಪಾಠ ಚಂದಾಕಿದ್ರೆ ಮುಂದಕ್ಕೆ ಓದ್ತಾ ಇದ್ನೋ ಏನೋ. ಅವನೇ ಸ್ಕೂಲ್ ಬಿಟ್ಬಿಟ್ಟ. ಅಪ್ಪ ಅವನ್ನ ಕೆಲಸ ಕಳ್ಸಿದ್ರು. ಶಿಕ್ಷಣವಿಲ್ಲದೆ ಒಂದು ದೇಶ ಪ್ರಗತಿ ಹೊಂದೋದಿಲ್ಲ, ಶ್ರೀಮಂತವೂ ಆಗೋದಿಲ್ಲ. ಎಲ್ಲಿವರೆಗೆ ದೇಶ ಅನಕ್ಷರತೆಯಿಂದ ತುಂಬಿರುತ್ತದೋ ಅಲ್ಲಿವರೆಗೆ ಅದು ಬಡತನದಿಂದ ಕೂಡಿರುತ್ತದೆ, ಹಿಂದುಳಿದಿರುತ್ತದೆ. ಈ ಎಲ್ಲ ಅಂಶಗಳು ಬಾಲಕಾರ್ಮಿಕತೆಯಲ್ಲಿ ಪಾಲು ಪಡೆದಿರುತ್ತವೆ. ಆದ್ದರಿಂದ ಶಾಲೆಗೆ ಹೋಗದಿರುವಿಕೆ ನಿಲ್ಲಬೇಕು. ಪ್ರತಿಯೊಬ್ಬರು ಶಾಲೆಗೆ ಹೋಗಬೇಕು. ಚೆನ್ನಾಗಿದೆ, ಆದ್ರೆ ಶಾಲೆಯಲ್ಲಿ ಫೀಸ್ ಹೆಚ್ಚು. ಸೇರ್ಕೊಳ್ಳಕ್ಕೂ ತುಂಬಾ ಫೀಸ್ ಕೊಡ್ಬೇಕು. ನಮ್ಗೆ ಬಹಳ ಕಷ್ಟ ಆಗುತ್ತೆ. ನಾವೇನಾದ್ರೂ ಕಡಿಮೆ ದುಡ್ಡು ಕೊಟ್ರೆ ನಮ್ಮನ್ನು ಆ ವರ್ಷ ಫೇಲ್ ಮಾಡ್ತಾರೆ. ನಾವು ಬಡವರು ಹೊಟ್ಟೆ ಪಾಡಿಗೆ ಬೀಡಿ ಕಟ್ತೀವಿ, ದಿನ 25 ರೂಪಾಯಿ ಸಂಪಾದನೆ ಮಾಡ್ತೀವಿ. ನಮ್ಮ ಮಕ್ಕಳ ಬಳಿ ಯೂನಿಫಾರ್ಮ್ ಅಥವಾ ಪುಸ್ತಕ ಇಲ್ಲದೆ ಇದ್ರೆ ಸ್ಕೂಲಿಂದ ವಾಪಸ್ ಕಳಿಸ್ತಾರೆ. ಮತ್ತೆ ಬಡವರಿಗೊಂದು ಸ್ಕೂಲು, ಶ್ರೀಮಂತರಿಗೊಂದು ಸ್ಕೂಲು. ಶ್ರೀಮಂತರ ಮಕ್ಕಳು ಚೆನ್ನಾಗಿ ಕಲಿತಾರೆ, ಬಡವರ ಮಕ್ಕಳು ಸುಮ್ನೆ ಆಡ್ತಾರೆ, ಪೋಲಿ ಬೀಳ್ತಾರೆ. ಇದನ್ನ ನೋಡಿದಾಗ ಬೇಸರ ಆಗುತ್ತೆ. ಸ್ಕೂಲ್ಗೆ ಹೋಗಿ ಏನ್ ಪ್ರಯೋಜನ ಹಂಗಾದ್ರೆ? पढ़कर सब रोज हमें अच्छे होती. ನಾನ್ ಕಲ್ತ್ರೆ ಮುಂದೆ ನನ್ಗೆ ಒಳ್ಳೇದು. ನಾನು ಏನಾರ ಬಿಸ್ನೆಸ್ ಮಾಡ್ಬೋದು. ಏನು ಶಿಕ್ಷಣ ಇಲ್ದವ್ರು ಏನ್ ಮಾಡಕ್ ಸಾಧ್ಯ? ಅನ್ಪಡ್ ಕ್ಯಾ ಕರ್ತಿ. ಹುಡುಗರು ಬಂದು ಮಾಡ್ತಾ ಇದ್ದಾರೆ. ಯಾಕೆ ನನ್ಗೆ ಓದಿಸ್ಲಿಲ್ಲ? ಸ್ವಲ್ಪ ಓದಿಸ್ಬೇಕಾಗಿತ್ತು, ಯಾಕೆ ನನ್ಗೆ ಓದಿಸ್ಲಿಲ್ಲ ಅಂತ ಕೇಳ್ತಾರೆ. ನಾನು ಕಷ್ಟಕ್ಕೆ ನನ್ನ ಹುಡುಗರಿಗೆ ಹೊಟ್ಟೆಗಿಲ್ದಕ್ಕೆ ಹಾಕೊಂಡೆ. ಮನೆಯಲ್ಲಿ ಬಡತನ ಅಂತ ಅಂದ್ಬಿಟ್ಟು ಹಬ್ಬ ಬೇರೆ ಮಾಡ್ತಾ ಇರ್ತಾರೆ, ಸಾಲ ಮಾಡಿ ಬಟ್ಟೆ ಹೊಲಿಸ್ತಾನೆ ಇರ್ತಾರೆ, ಮಾಡೋ ಖರ್ಚೆಲ್ಲ ಮಾಡ್ತಾ ಇರ್ತಾರೆ. ಯಾಕೆ ಬಡತನ ಎಲ್ಲಿ ಬರ್ತದೆ? ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ 3,000 ರೂಪಾಯಿ ಸಾಲ ಮಾಡ್ಕೊಂಡು ಹೋಗಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮಾಡ್ಕೊಂಡು ಬಂದಿದ್ದಾರೆ. ಅವನ ಮಗನಿಗೆ ಓದಿಸೋದಕ್ಕೆ ಒಂದು ಪುಸ್ತಕ ಎಕ್ಸರ್ಸೈಸ್ ತಂದ್ಕೊಡು ಅಂತಂದ್ರೆ ತಂದ್ಕೊಡಲ್ಲ, ಒಂದು ಪೆನ್ಸಿಲ್ ತಂದ್ಕೊಡು ಅಂದ್ರೆ ತಂದ್ಕೊಡಲ್ಲ. ನಮ್ಮ ಅಪ್ಪ ಕೊಡಲ್ಲ, ನಮ್ಮ ಅಪ್ಪ ಕೊಡ್ಕ ಕಾಸು ಕೊಡಲ್ಲ ಅಂತಾನೆ. ಈ ಕುಡಿಯೋದಕ್ಕೆ ದುಡ್ಡಿದೆ, ಖರ್ಚು ಮಾಡೋದಕ್ಕೆ ದುಡ್ಡಿದೆ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಸಾಲ ಮಾಡ್ಕೊಂಡು ಹೋಗಿ ಬರೋದಕ್ಕೆ ದುಡ್ಡಿದೆ. ಮಕ್ಕಳಿಗೆ 1-2 ರೂಪಾಯಿ ಎಕ್ಸರ್ಸೈಸ್ ತಂದು ಕೊಡಕ್ಕೆ, 1-2 ರೂಪಾಯಿ ಪೆನ್ಸಿಲ್ ತಂದು ಕೊಡಕ್ಕೆ ಯಾಕಾಗಲ್ಲ? ಬಡತನ ಎಲ್ಲಿ ಬರ್ತದೆ? ಅದಕ್ಕೆ ಯೋಚನೆ ಮಾಡಿ. ಅದರಿಂದ ಬಡತನಕ್ಕೂ ಶಿಕ್ಷಣಕ್ಕೂ ಯಾವುದೇ ಸಂಬಂಧನೇ ಇಲ್ಲ. ಇದು ಬೇರೆ, ಅದು ಬೇರೆ. ಸ್ಕೂಲಲ್ಲಿ ಬರೀ 4 ಅಕ್ಷರ ಕಲ್ಸಿದ್ರೆ ಸಾಲಲ್ಲ, ಏನಾದ್ರೂ ಕೌಶಲ್ಯನೂ ಕಲಿಸ್ಬೇಕು. ಇದರಿಂದ ನಮ್ ಜೀವನ ನಿರ್ವಹಿಸ್ತೀನಿ ಅನ್ನೋ ಧೈರ್ಯ ಬರ್ಬೇಕು. ಬರೀ ಅಕ್ಷರ ಕಲ್ತ್ಬಿಟ್ಟು ಮನೇಲಿ ಕುಂತ್ರೆ ನಮ್ಮಂತ ಬಡವ್ರಿಗೆ ಏನ್ ಪ್ರಯೋಜನ? ಶಾಲೆಗೆ ಹೋಗಿಲ್ಲ ಅಂದ್ರೆ ಚೆನ್ನಲ್ವಾ? ಚಂದಾಕಿರ್ತದೆ. ಹಿಂಗೆ ನಮ್ ಕೈಯಂಗೆ ಬದುಕು ಹೊರಟಾಗೋಯ್ತದೆ. ಪುಟ್ಟಿ, ನಂತರ ನಿನ್ ಬದುಕು ಆಗ್ಬಾರ್ದು ಕಣವ. ಅದಕ್ಕೆ ಒಪ್ಪತ್ತಿನ ಗಂಜಿಗೂ ಇಲ್ದಿದ್ರೆ ನೀನ್ ಸಾಲಿ ಕಳಿಸ್ತಾ ಇದ್ದೀನಿ. ಮಕ್ಕಳನ್ನ ದುಡಿಸಿ ಅವ್ರ ಸಂಪಾದನೆಯಲ್ಲಿ ಬದುಕು ಸಾಗಿಸೋದು ನನ್ಗಿಷ್ಟ ಇಲ್ಲ ಕಣವ. ಬೆಳೆಯೋ ಪೈರ್ನ ಮೊಳಕೆಯಲ್ಲಿ ಕಿತ್ತು ಹಾಕೋದು ತಪ್ಪು. ನಾನ್ ಅನುಭವಿಸಿರೋ ಕಷ್ಟನ ಪ್ರಪಂಚದ ಯಾವ ಮಕ್ಕಳು ಅನುಭವಿಸೋದು ಬೇಡ. ಮೂರು ಮಿಲಿಯ ಬಾಲಕಾರ್ಮಿಕರು ಭಾರತದ ಅಭಿವೃದ್ಧಿಯ ರೇಖೆಯನ್ನು ಮೇಲೆತ್ತಲು ಹೆಣಗುತ್ತಿದ್ದಾರೆ. ಅವರ ದುಡಿತದ ಫಲವನ್ನು ಅಳುಕಿಲ್ಲದೆ ನಾವೆಲ್ಲ ಅನುಭವಿಸುತ್ತಿದ್ದೇವೆ.
ಬಡತನವನ್ನು ಮುಂದಿಟ್ಟು ಅವರ ಶೋಷಣೆಯನ್ನು ಸಮರ್ಥಿಸುತ್ತೇವೆ. ಇನ್ನೆಷ್ಟು ಕಾಲ ಹೀಗೆ? ಮಕ್ಕಳಿಗಿನ್ನು ಕಾಯಲಾಗುವುದಿಲ್ಲ. ಅವರಿಗೆ ಬೇಕು ಬಾಲ್ಯ ಹಿಂದೆ